ಡಿಲಿಮಿಟೇಷನ್ ನ ತರುವ ನಿಟ್ಟಿನಲ್ಲಿ ಯಾವ ರೀತಿ ಅವರು ಕಾನ್ಸ್ಟಿಟ್ಯೂಯೆನ್ಸೀಸ್ ನ ಸ್ಟೇಟ್ ಬೋತ್ ಪಾರ್ಲಿಮೆಂಟರಿ ಅಂಡ್ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಡಿಲಿಮಿಟ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಆತಂಕ ಇದೆ. ಯಾಕಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಮತ್ತೆ ಅಸ್ಸಾಂನಲ್ಲಿ ಈಗಾಗಲೇ ಅವರು ಏನ್ ನಾವು ಜೆರಿ ಮ್ಯಾಂಡರಿಂಗ್ ಅಂತ ಒಂದು ಈಗೆಲ್ಲ ಫೇಮಸ್ ಆಗ್ಬಿಟ್ಟಿದೆ. ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಯಾವ ರೀತಿ ಅವರು ಕಾನ್ಸ್ಟಿಟ್ಯೂಯೆನ್ಸೀಸ್ ನ ಪ್ಯಾಟರ್ನ್ ಮಾಡಿದ್ರೆ ಅವರಿಗೆ ರಾಜಕೀಯ ಲಾಭ ಆಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಮಾಡ್ತಾರೆ ಅನ್ನೋದು ಈಗಾಗಲೇ ಜಮ್ಮು ಅಂಡ್ ಕಾಶ್ಮೀರ್ ಅಸ್ಸಾಂನಲ್ಲಿ ತೋರಿಸಿದ್ದಾರೆ. ಸೊ ಆದ್ರಿಂದ ಇನ್ನೊಂದು ನಾವು ಯೋಚನೆ ಮಾಡ್ಬೇಕಾಗಿದೆ. ನಾನು ಕೂಡ ಡೆಲ್ಲಿನಲ್ಲಿದ್ದೆ ಈ 3 ದಿನದ ಅಧಿವೇಶನದಲ್ಲಿ. ಒಂದು ದಿನ ಮುಂಚೆನೆ ಪ್ರಧಾನಮಂತ್ರಿ ಅವರು ಇದನ್ನ ಎಲ್ಲ ಸಾರ್ವಜನಿಕರು ವೋಟರ್ಸ್ ತಿಳ್ಕೋಬೇಕಾಗುತ್ತೆ. 1-2 ದಿನ ಮುಂಚೆನೆ ಎಲ್ಲ ಮಹಿಳೆಯರನ್ನ ಅಕ್ರಾಸ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದ ಕಂಟ್ರಿ ಕರೆಸ್ಬಿಟ್ಟು ಸಭೆ ಮಾಡ್ತಾರೆ. ಒಂದು ಮಹಿಳಾ ಬಿಲ್ನ ಜಾರಿ ತರ್ತಾ ಇದೀವಿ ಅಂತ ಹೇಳಿ ಹೈಪ್ ಮಾಡೋದು ಎಲ್ಲರನ್ನೇ. ಡೋಂಟ್ ಪ್ಲೇ ವಿತ್ ದ ಇಮೋಷನ್ಸ್ ಆಫ್ ದ ಮೆನ್. ಫಸ್ಟ್ ಆಫ್ ಆಲ್ ನಾನು ಅದನ್ನ ಹೇಳ್ಬೇಕಾಗಿದೆ. ಮಹಿಳೆಯರನ್ನ ನೀವು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡು ಅವರ ಇಮೋಷನ್ಸ್ ಜೊತೆಗೆ ದಯವಿಟ್ಟು ನೀವು ಆಟ ಆಡ್ಬೇಡ್ರಿ. ಎಲ್ಲರನ್ನು ಕರೆಸ್ಬಿಟ್ಟು ಅವತ್ತು ಮೀಟಿಂಗ್ ಮಾಡ್ತಾರೆ. ಅದಾದ ನಂತರ 3 ದಿನ ಚರ್ಚೆ ಮಾಡ್ತಾರೆ. ಬಿಲ್ಲಿಂಗ್ ಡೀಟೇಲ್ಸ್ ಆಪೋಸಿಷನ್ಗೆ ಯಾರಿಗೂ ಕೊಡೋದಿಲ್ಲ. ಅವರಿಗೆ ಬಿಲ್ ಪಾಸ್ ಆದ್ರೆ ಕ್ರೆಡಿಟ್ ತಗೋಬೇಕು, ಬಿಲ್ ಫೇಲ್ ಆಯ್ತು ಅಂದ್ರೆ ಆಪೋಸಿಷನ್ಗೆ ಬ್ಲೇಮ್ ಮಾಡಬೇಕು. ಒಂದು ನೆರೇಟಿವ್ ಸೆಟ್ ಮಾಡಬೇಕು. ಇಂಡಿಯಾ ಒಕ್ಕೂಟದವರು ಅಪೋಸಿಷನ್ ಅವರು ಆಂಟಿ ವಿಮೆನ್ ಇದ್ದಾರೆ, ಮಹಿಳೆಯರ ಪರವಾಗಿಲ್ಲ ಅಂತ ಒಂದು ನೆರೇಟಿವ್ ಸೆಟ್ ಮಾಡಬೇಕಾಗಿದೆ. ನಾನು ಕೂಡ ಸದನದಲ್ಲಿ ಮೊದಲನೇ ದಿನ ನಮ್ಮ ಪಕ್ಷದಿಂದ ಸುಮಾರು 16 ಜನಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ನನಗೆ ಅದರಲ್ಲಿ ಶಾರ್ಟ್ ಲಿಸ್ಟ್ ಆಗಿರಲಿಲ್ಲ ನನ್ನ ಹೆಸರು. ಆದರೆ ಇಂಥ ಒಂದು ಇಂಪಾರ್ಟೆಂಟ್ ಬಿಲ್ ಇದೆ, ಮಾತಾಡಬೇಕು ಅಂತ ಹೇಳಿಬಿಟ್ಟು ಗುರುವಾರ ರಾತ್ರಿ 12:15ಗೆ ನನಗೆ ಟೈಮ್ ಸಿಕ್ಕಿದ್ದು. ಕೇವಲ ನಾವು 50 ಜನ MPs ಕಾಯ್ತಾ ಇದ್ವಿ. ಸರ್ ಯುವರ್ ಆಲ್ ವಿಮೆನ್ MPs, ಇಂಥ ಒಂದು ಇಂಪಾರ್ಟೆಂಟ್ ಬಿಲ್ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಸ್ಪೀಕರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಮಗೆ ಕೇವಲ 4ರಿಂದ 5 ನಿಮಿಷ, 5.5 ನಿಮಿಷ ಸಿಕ್ಕಿದೆ. ಅದರಲ್ಲಿ ಮಹಿಳೆಯರ ಬಿಲ್ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಆದ್ರಿಂದ ಇದು ಒಂದು ಅವತ್ತು ಕೂಡ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಗ್ಯಾಲರಿನಲ್ಲೂ ಮಹಿಳೆಯರನ್ನ ಇನ್ವೈಟ್ ಮಾಡಿದ್ದಾರೆ. ನಮ್ಮ ಕ್ಯಾಂಟೀನ್ ನಲ್ಲಿ, ಯಾವ MP ಕ್ಯಾಂಟೀನ್ ಅಲ್ಲಿ ಅಲ್ಲೂ ಕೂಡ ಮಹಿಳೆಯರಿದ್ದಾರೆ. ಎಂಟೈರ್ ಪಾರ್ಲಿಮೆಂಟ್ ಪ್ರೊಮೈಸಸ್ ನಲ್ಲಿ ಮಹಿಳೆಯರಿದ್ದಾರೆ. ಇದು ಏನು ಹೈಪ್ ಮಾಡಬೇಕಾಗಿದೆ BJP ಅವರಿಗೆ. ಪ್ರತಿಯೊಬ್ಬ MPಗೂ ಕೂಡ ಸುಮಾರು 15ರಿಂದ 20 ಮಹಿಳಾ ರೆಪ್ರೆಸೆಂಟೇಟಿವ್ಸ್ ನ ಕರೆಸಬೇಕು ಅಂತ ಅವರೆಲ್ಲ ಬಂದು ಓಡಾಡ್ತಾ ಇದ್ದಾರೆ. ಸೊ ಇದು 2 ದಿನದ ಚರ್ಚೆ ಎಲ್ಲ ಆಯ್ತು. ಆಮೇಲೆ 2ನೇ ದಿನ ರಾತ್ರಿ ಬಿಲ್ ನ ಪಾಸ್ ಮಾಡುವಾಗ ಸಾಕಷ್ಟು ವಿರೋಧ ಪಕ್ಷದಲ್ಲಿರೋರ್ನ ರೀಚ್ ಔಟ್ ಮಾಡಿದ್ದಾರೆ. ಅದನ್ನು ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು ನೀವು. ಸಮಾಜವಾದಿ ಪಾರ್ಟಿ ಆಯ್ತು, TMC ಅವರಾಯ್ತು, ಮತ್ತೆ DMK ಅವರೆಲ್ಲ ರೀಚ್ ಮಾಡ್ಲಿಕ್ಕೂ ಟ್ರೈ ಮಾಡಿದ್ದಾರೆ ಅಂತ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಸೊ ಅದು ಒಂದು ಮಾಡಿದ್ದಾರೆ. ಸೊ ಅವ್ರಿಗೇನು ಎಲೆಕ್ಷನ್ ನಡೀತಾ ಇದೆ, ಬರೋದಿಲ್ಲ, ಹಾಗಾಗಿ ಒಂದಲ್ಲ ಒಂದು ರೀತಿಯಿಂದ ಪಾಸ್ ಆಗ್ಬೋದು ಅಂತ ಅವ್ರಿಗೆ ಸಂಪೂರ್ಣ ಒಂದು ರೀತಿಯಾದ ವಿಶ್ವಾಸ ಇತ್ತು ಅಂತ ಹೇಳ್ಬೋದು. ಆಮೇಲೆ ಬಿಲ್ ಪಾಸ್ ಮಾಡಲಿದ್ದಾಗ 2/3 ಮೆಜಾರಿಟಿ ಇರಲಿಲ್ಲ ಅವರಿಗೆ. ಸೊ ನಮ್ಮವರು ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬಿಲ್ ಇದರಲ್ಲಿ, ಅಪೋಸಿಷನ್ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷದವರು. ಆಮೇಲೆ ಬಿಲ್ ಪಾಸ್ ಆಗ್ಲಿಲ್ದ ಮೇಲೆ ಅದು ಇನ್ನೊಂದು ರೀತಿಯಂತಹ ಅವಮಾನ ಆದಂಗಾಗಿದೆ. ಯಾಕಂದ್ರೆ ಈಗ 11ನೇ ವರ್ಷ ಇದು NDA ಅಲಯನ್ಸ್ ಇಂದು ಸಂಪೂರ್ಣ ಮೆಜಾರಿಟಿ ಇತ್ತು ಅವರಿಗೆ. ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಈ ಥರ್ಡ್ ಟರ್ಮ್ನಲ್ಲೂ ದೇ ಹ್ಯಾವ್ ಅ ಗುಡ್ ಮೆಜಾರಿಟಿ. 400 ಪಾರ್ ಅಂತೂ ಆಗಿಲ್ಲ. ಸೊ ಆದ್ರಿಂದ 400 ಪಾರ್ ಆಗಿದ್ರೆ ಅವರು ಇಮಿಡಿಯೇಟ್ಲಿ ನಮ್ಮ ಏನ್ ಲೆಕ್ಕಕ್ಕೆ ತಗೊಳ್ತಾ ಇರ್ಲಿಲ್ಲ. ಪಕ್ಷದ ಪ್ರತಿಯೊಬ್ಬ ಪಕ್ಷದ ಪ್ರತಿನಿಧಿ, ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ರಾಜ್ಯಸಭಾ, ಯಾರ ಮಾತಿಗೂ ಅವರು ಒಂದು ಕನ್ಸಿಡರೇ ಮಾಡ್ತಾ ಇಲ್ಲ. ಎಷ್ಟೋ ಬಿಲ್ನ ನಾವಲ್ಲಿ ಪಾರ್ಲಿಮೆಂಟ್ ನಲ್ಲಿ ಕುತ್ಕೊಳ್ತೀವಿ, ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ 2/3 ಮೆಜಾರಿಟಿ ಸಿಗ್ಬೇಕಾಗಿತ್ತು, ಅದು ಆಗ್ಲಿಲ್ಲ ಅನ್ನೋದು ಅವರಿಗೆ ದೊಡ್ಡ ತಲೆಬಿಸಿ ಆಗಿದೆ. ಈಗ ಅಲ್ಲೂ ಅವತ್ತಿನ ದಿನ ಕೂಡ ನಾವು ಬಿಲ್ ಪಾಸ್ ಆಗದೆ ಇರೋ ಸಮಯದಲ್ಲಿ ಡಿಲಿಮಿಟೇಷನ್ ಬಿಲ್ನ ನಾವು ರಿಜೆಕ್ಟ್ ಮಾಡೋದು. ಮೊದಲನೇದಾಗಿ ವಿಮೆನ್ಸ್ ರಿಸರ್ವೇಷನ್ ಆಕ್ಟ್ ಆಲ್ರೆಡಿ ಪಾಸ್ ಆಗಿದೆ. ಇವತ್ತು ನಾವು ಇಂಡಿಯಾ ಒಕ್ಕೂಟ ಏನ್ ರಿಜೆಕ್ಟ್ ಮಾಡಿದೆ ಅಂದ್ರೆ ಡಿಲಿಮಿಟೇಷನ್ ಬಿಲ್ನ ರಿಜೆಕ್ಟ್ ಮಾಡಿದ್ದೀವಿ ನಾವು. ಅವತ್ತು ಕೂಡ ಎಲ್ಲ ಮಹಿಳಾ MPs ರಾತ್ರಿ ಸುಮಾರು ತಡರಾತ್ರಿ ಆಗಿತ್ತು, 8:30, 9 ಆಗಿತ್ತು ಅನ್ಸುತ್ತೆ. ಎಲ್ಲರೂ ಬಂದು ಪ್ಲಕಾರ್ಡ್ಸ್ ಎಲ್ಲ ರೆಡಿ ಇತ್ತು ಆಗ್ಲೇ. ಇಂಡಿಯಾ ಒಕ್ಕೂಟದವರು, ಮಹಿಳಾ ವಿರೋಧಿಗಳು,
ಕಾಂಗ್ರೆಸ್ನವರು ಮಹಿಳಾ ವಿರೋಧಿಗಳು ಅಂತ. ಸೊ ಎಷ್ಟು ಸ್ಟ್ರಾಟಜಿಕಲಿ ಪ್ಲಾನ್ ಮಾಡಿದ್ದಾರೆ ಎಂಟೈರ್ ಈವೆಂಟ್ನ. ಮತ್ತೆ ಪ್ರಧಾನಮಂತ್ರಿಗಳು ಕೂಡ ಒಂದು ಭಾಷಣ ಮಾಡಿದರು, ಇಡೀ ದೇಶವನ್ನು ಉದ್ದೇಶಿಸಿ ಅವರು ಕೂಡ ಮಾತಾಡಿದ್ದಾರೆ. ಸೊ ಅದು ಕೂಡ ನನ್ನ ಪ್ರಕಾರ ಎಲೆಕ್ಷನ್ ಕಮಿಷನ್ ಅದ್ರ ಬಗ್ಗೆ ಕೂಡ ಒಂದು ನಿರ್ಧಾರ ತಗೋಬೇಕಾಗಿದೆ ಅನ್ಸುತ್ತೆ. ಇಂಥ ಒಂದು 2 ರಾಜ್ಯಗಳಲ್ಲಿ ಈಗ ಚುನಾವಣೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಮಹಿಳಾ ವೋಟ್ ಬ್ಯಾಂಕ್ನ ಅಡ್ರೆಸ್ ಮಾಡಿ ಈ ರೀತಿ ವಿಪಕ್ಷದ ಬಗ್ಗೆ, ಅವರ ಒಂದು ನಡವಳಿಕೆ ಬಗ್ಗೆ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ. ಸೊ ಎಂಟೈರ್ ಎಪಿಸೋಡ್ ವಾಸ್ ಮೇನ್ಲಿ ಟು ಸಿ ದಟ್ ಎಲೆಕ್ಷನ್ನ ನಾವು ಯಾವ ರೀತಿ 2026ರಲ್ಲಿ ಗೆಲ್ಬಹುದು. ನಮ್ಮ ಡಿಲಿಮಿಟೇಷನ್, ಸೆನ್ಸಸ್ ಡಿಲಿಮಿಟೇಷನ್ ಆಗಬೇಕು ಅಂದರೆ 2029 ಆಗುತ್ತೆ. ಅದನ್ನ ಐ ಥಿಂಕ್ 29-30 ಆಗ್ಬೋದು. ಸೆನ್ಸಸ್ ಕಂಪ್ಲೀಟ್ ಆಗುತ್ತೆ, ಡಿಲಿಮಿಟೇಷನ್ ಕಂಪ್ಲೀಟ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಸೊ ಅದರಿಂದ ಈ ಒಂದು ಅವಕಾಶವನ್ನ ಯಾವ ರೀತಿ ನಾವು ಎಲೆಕ್ಷನಲ್ಲಿ 2029 ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಬೋದು ಅಂತ ನಿಟ್ಟಿನಲ್ಲಿ ತರಾತುರಿನಲ್ಲಿ ಬಿಟ್ವೀನ್ ಎಲೆಕ್ಷನ್ಸ್ ಈ ಒಂದು ಸೆಷನ್ನ ಕರೆದ್ಬಿಟ್ಟು ಒಂದು ನರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವೆಲ್ಲ ಇಂಡಿಯಾ ಒಕ್ಕೂಟದವರು ತಿರಸ್ಕಾರ ಮಾಡ್ತಾ ಇದ್ದೀವಿ. ಇದು ಒಂದು ಆರೋಗ್ಯ ಪ್ರಜಾಪ್ರಭುತ್ವದಲ್ಲಿ ಇದು ನಡೀಬಹುದು ಅಂತ ನನ್ನ ಅನಿಸಿಕೆ.